ಮಾಲಾಶ್ರೀ ಬೆಳಗುಂದಿ ಮತ್ತೆ ಬಾಳು ಬೆಳಗುಂದಿ ಅವರು ನಟನೆಗೂ ಸೈ, ಡ್ಯಾನ್ಸ್ಗೂ ಸೈ, ಮತ್ತೆ ಆಡೋಕ್ಕೂ ಕೂಡ ಸೈ ಅಷ್ಟೇ ಚೆನ್ನಾಗಿ ಏನು ಅವರೇ ಆಲ್ಬಮ್ ಸಾಂಗ್ ನಲ್ಲಿ ಮಿಂಚಿದ್ದಾರೆ. ಅಂದ್ರೆ ಇತ್ತೀಚೆಗಷ್ಟೇ ರಿಲೀಸ್ ಅಂತ ಆಲ್ಬಮ್ ಸಾಂಗ್ ನೀವೆಲ್ಲರೂ ಕೂಡ ನೋಡಿರ್ತೀರ, ಸಕ್ಕತ್ತಾಗಿ ಮೂಡಿ ಬಂದಿದೆ. ಮಾಲಾಶ್ರೀ ಮತ್ತೆ ಬಾಳು ಬೆಳಗುಂದಿ ಅವರ ಒಂದು ಸಾಂಗ್ ಏನಂದ್ರೆ, ಜಗಳ ಆಡ್ಕೊಂಡು ಮನೇಲಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾಲಾಶ್ರೀ ಅವರು ಹೇಳ್ತಾರೆ. ನಂತರ ಸಮಾಧಾನ ಮಾಡ್ತಿರುವಂತದ್ದು ಬಾಳು ಬೆಳಗುಂದಿ. ಸೊ ಅಂತ ಒಂದು ಸಾಂಗ್ ಅನ್ನ ಸಕ್ಕತ್ತಾಗಿ ಬರೆದಿದ್ದಾರೆ, ಎಲ್ರಿಗೂ ಕೂಡ ಲೈಕ್ ಆಗಿದೆ. ಈಗಾಗಲೇ ನೋಡಿರ್ತಾರೆ, ಇದೆಲ್ಲವೂ ಕೂಡ ಮೇಕಿಂಗ್ ಸ್ಟಿಲ್ಸ್ ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇ ಕ್ವಾಲಿಟಿಯಾಗಿ ತೆಗೆದಿದ್ದಾರೆ. ಕಂಪ್ಲೀಟ್ ಆಗಿ ಊರ್ನು ಮನೆಯಲ್ಲೇ ನಡೆದಿರುವಂತದ್ದು. ಸೊ ಮನೇಲಿ ಯಾವ ರೀತಿ ಕಾಮನ್ ಆಗಿ ಜಗಳಗಳಾಗ್ತವೆ, ಸಣ್ಣ ಪುಟ್ಟ ಜಗಳಗಳು, ಆಮೇಲೆ ಹೇಗೆ ಪ್ಯಾಚ್ ಅಪ್ ಆಗ್ತವೆ, ಅದನ್ನೆಲ್ಲವೂ ಕೂಡ ಈ ಒಂದು ಸಾಂಗ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗಿದೆ. ವೇದಿಕೆ ಜೋಡಿ ನಂಬರ್ 1 ವೇದಿಕೆ ಮೇಲೂ ಕೂಡ ಆಡಿದ್ರು, ಅದು ಕೂಡ ಅಲ್ಲೂ ಕೂಡ ಜಡ್ಜಸ್ ಗಳು ಇಷ್ಟಪಟ್ಟಿರ್ತಾರೆ. ಬಾಳು ಬೆಳಗುಂದಿ ನಿಜವಾಗ್ಲೂ ಫ್ಯಾನ್ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಕಡೆ ಟಿವಿ ಶೂಟಿಂಗ್ ಅದು ಮ್ಯಾನೇಜ್ ಮಾಡ್ಬೇಕು, ಒಂದು ಕಡೆ ಆಲ್ಬಮ್ ಸಾಂಗ್ ಪ್ರತಿ ತಿಂಗಳಿಗೆ ಒಂದ್ಸತಿ ಆದ್ರೂ ಒಂದು ಹಾಡಾದ್ರೂ ಮಾಡೇ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಸೊ ಇವರದ್ದು ಟೀಮ್ ಕೂಡ ಇದೆಯಲ್ಲ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟ ಇವರ ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ. ಒಂದು ತಿಂಗಳಿಗೆ ಒಂದು ಸಾಂಗ್ ಅಂತೂ ಮಾಡೇ ಮಾಡ್ತಾರೆ. ಹಾರ್ಡ್ ವರ್ಕ್ ಮಾಡಿ ಲಿರಿಕ್ಸ್ ಅನ್ನ ಬರೆದು ಅದಕ್ಕೆ ತಯಾರಿ, ಶೂಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಅಷ್ಟು ಬಿಸಿ ಇದ್ರು ಕೂಡ ಊರು ಮತ್ತೆ ಬೆಂಗಳೂರು ತಿರುಗಾಡ್ತಾನೆ ಇರ್ತಾರೆ, ಶೂಟಿಂಗ್ ಅಂತ ಓಡಾಡ್ತಿರ್ತಾರೆ. ಜೊತೆಗೆ ಮಗನನ್ನು ಕೂಡ ನೋಡ್ಕೋಬೇಕು. ಭಗತ್ ಕೂಡ ಈಗ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ, ಚೇಷ್ಟೆ ಬೇರೆ ಸ್ವಲ್ಪ, ಎಲ್ಲವನ್ನೂ ಕೂಡ ಒಟ್ಟಾರೆ ಮ್ಯಾನೇಜ್ ಮಾಡ್ತಿದ್ದಾರೆ. ನೋಡೋಣ ಜೋಡಿ ನಂಬರ್ ನಲ್ಲಿ ಗೆಲ್ತಾರ.